ಈ ಕೇಂದ್ರ ಸರ್ಕಾರದ ನಬಾರ್ಡ್ನಿಂದ ರೈತರಿಗೆ ಕಾರ್ಯಕ್ರಮ ರೂಪಿಸೋದಕ್ಕೆ ಮಾಡಿದ್ದೇ ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ. ಗೊತ್ತಾಯ್ತು ಸರ್? ದೇವೇಗೌಡರೇ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಇದ್ದಾಗ ನಬಾರ್ಡ್ ಮುಖೇನ ರೈತರಿಗೆ ಲೋನ್ ಕೊಡೋದಿರ್ಬೋದು, ಹಲವಾರು ಏನು ಸರ್ ಗೊತ್ತಾಯ್ತಲ್ಲ, ನಬಾರ್ಡ್ ಸಂಸ್ಥೆಯಿಂದ ರಸ್ತೆಗಳಿಗೆ ಆಮೇಲೆ ಕೆಲವು ವಿವಿಧ ಇಲಾಖೆಗಳಿಗೆ ಕೊಡೋದಕ್ಕೆ ಫಸ್ಟ್ ಟೈಮ್ ರೈಲ್ವೆ ಇದು ಕೇಂದ್ರ ಸರ್ಕಾರದ ಇತಿಹಾಸದಲ್ಲೇ ಅದು ದೇವೇಗೌಡರು ಪ್ರಧಾನಮಂತ್ರಿ ಇದ್ದಂಥ ಕಾಲದಲ್ಲೇ ಮಾಡಿದ್ದು. ಇವತ್ತು ರಾಜ್ಯ ಸರ್ಕಾರ ಹಲವಾರು ಬಾರಿ ಹೇಳ್ತಾ ಇತ್ತು, ದೇವೇಗೌಡರು ಏನು ಪ್ರಸ್ತಾವನೆ ಮಾಡಲ್ಲ, ರಾಜ್ಯಕ್ಕೀಗ 21 ಜಿಲ್ಲಾ ಬ್ಯಾಂಕ್ಗಳಿಗೆ ಕೇಂದ್ರ ಸರ್ಕಾರದ ನಬಾರ್ಡ್ ಅಧೀನದಲ್ಲಿರುವಂಥ ಸಂಸ್ಥೆಯಿಂದ ಈಗ ಕಟ್ ಮಾಡಿದ್ದಾರೆ. ಕಟ್ ಮಾಡೋದ್ರಿಂದ ಎಲ್ಲ ಜಿಲ್ಲಾ ಬ್ಯಾಂಕ್ಗಳು ಏನು ಅಪೆಕ್ಸ್ ಬ್ಯಾಂಕಿಗೆ ಕೊಡಬೇಕಾದಂಥ ಹಣ ಸುಮಾರು ಆಗ ಹಿಂದೆ 75% ಕೊಡ್ತಾಯಿದ್ರು. 70%, 30% ರಾಜ್ಯ ಸರ್ಕಾರದ್ದು, 70% ಕೇಂದ್ರ ಸರ್ಕಾರದ್ದು. ಅದನ್ನು ಕಮ್ಮಿ ಮಾಡಿದರೆ ಅನ್ನೋದು ಘೋಷಣೆ ಇತ್ತು. ದೇವೇಗೌಡರು ಏಕೆಂದರೆ ಈ ರಾಜ್ಯದ ಯಾವುದೇ ಇರಲಿ, ಈ ರಾಜ್ಯಕ್ಕೆ ಅನುಕೂಲ ಆಗುವಂಥ ಇದನ್ನು ಧ್ವನಿ ಎತ್ತೋ ಯಾರು ಇವರಿದ್ದರೆ, ನಾಯಕರಿದ್ದರೆ ಅದು ದೇವೇಗೌಡರು ಅಂತ ನಾನು ನಮ್ಮ ತಂದೆ ಅನ್ನೋ ದೃಷ್ಟಿಗೆ ಹೇಳ್ತಾ ಇಲ್ಲ. ಇವತ್ತು ಸುಮಾರು 21 ಜಿಲ್ಲಾ ಬ್ಯಾಂಕ್ಗಳು ಕುಮಾರಣ್ಣರಿಲ್ಲ ಅಂತಿದ್ರೆ ಸಾಲ ಮನ್ನಾ ಮಾಡಿದ್ರೆ 21 ಜಿಲ್ಲಾ ಬ್ಯಾಂಕ್ ಮುಳುಗೋಗೋವತ್ತು ಆ ಪರಿಸ್ಥಿತಿಗಿತ್ತು. ಅದನ್ನು ಉಳಿಸ್ಕೊಟ್ಟವರು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಂಥ ಕಾಲದಲ್ಲಿ. ಏನು ಮಾಡವ್ರೆ ಕುಮಾರಣ್ಣ, ದೇವೇಗೌಡರು ಏನು ಮಾಡವ್ರೆ ಗೊತ್ತಾಯ್ತಾ ಸರ್? ಯಾವ ಗುಡ್ಡೆ ಹಾಕ್ಯವ್ರೆ, ಹೇಳಿ ಗುಡ್ಡೆ ಎಲ್ಲೆಲ್ಲಿ ಗುಡ್ಡೆ ಹಾಕ್ಯವ್ರೆ ಅಂತ ಹೇಳ್ತಾರೆ. ಈಗ ಈ ಲೆಟ್ರನ್ನ ಬರೆದವರು ನಿರ್ಮಲಾ ಸೀತಾರಾಮನ್ಗೆ, ನಮ್ಮ ಗವರ್ನರು, ರಿಸರ್ವ್ ಬ್ಯಾಂಕ್ ಗವರ್ನರ್ಗೆ, ನಬಾರ್ಡ್ ಚೇರ್ಮನ್ಗೆ ಬರೆದು ಸುಮಾರು ಈ ರಾಜ್ಯಕ್ಕೆ ಈಗ ಸುಮಾರು 58% ಅಂತೆ ಇವಾಗ ಏನು ಲೋನ್ ಲಿಮಿಟ್ ಈಗ ನಬಾರ್ಡ್ನಲ್ಲಿ 2340 ಕೋಟಿ ಹಾಕಿದ್ದಾರೆ. ಬರೀ 2340 ಕೋಟಿ ಅವರು ನಬಾರ್ಡ್ನವ್ರಿಗೆ ಕೊಡೋದು ರಾಜ್ಯ ಸರ್ಕಾರಕ್ಕೆ ಅಂತ. ಅದು ಕೊಡೋಕ್ಕೆ ಹೋದರೆ ಎಲ್ಲೂ ಸಾಲ ಕೊಡೋಕ್ಕಾಗಲ್ಲ ರೈತರಿಗೆ. ಗೊತ್ತಾಯ್ತಾ ಸರ್? 0% ಎಲ್ಲೂ ಸಾಲ ಕೊಡೋಕ್ಕಾಗಲ್ಲ. ಇವತ್ತು ಅದಕ್ಕೆ ಅಡ್ಜಸ್ಟ್ಮೆಂಟಾಗಿ ದೇವೇಗೌಡರು ಈಗಾಗಲೇ 9,160 ಕೋಟಿ ಕೊಡಿ, 162 ಕೋಟಿ ಕೊಡಬೇಕಾಗುತ್ತೆ ಅಂತೇಳಿ ಕೇಂದ್ರ ಸರ್ಕಾರನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಬಾರ್ಡ್ ಚೇರ್ಮನ್ನ ಒತ್ತಾಯ ಮಾಡಿ ಲೆಟ್ರು ಬರೆದಿದ್ದಾರೆ. ಯಾವತ್ತು ಲೆಟ್ರು? 25ನೇ ತಾರೀಕೆ ಬರೆದಿದ್ದಾರೆ. 24 ಇದರಲ್ಲಿ ಸ್ಯಾಂಕ್ಷನ್ ಫಾರ್ ಅಗ್ರಿಕಲ್ಚರ್ ಆಪ್ರೇಷನ್ ಲೋನ್ ಇಯರ್ 24-29 ರಿಕ್ವೆಸ್ಟ್ ಬೈ ದ ಅಪೆಕ್ಸ್ ಬ್ಯಾಂಕ್ ಕರ್ನಾಟಕ. ಗೊತ್ತಾಯ್ತು ಸರ್? ಕರ್ನಾಟಕ ಅಪೆಕ್ಸ್ ಬ್ಯಾಂಕಿಗೆ ಕೊಟ್ಟರೆ ಅಪೆಕ್ಸ್ ಬ್ಯಾಂಕ್ ಮುಖೇನ ಜಿಲ್ಲಾ ಬ್ಯಾಂಕ್ಗಳಿಗೆಲ್ಲ ಈ 9,162 ಕೋಟಿ ಹೋಗುತ್ತೆ. ಯಾತಕ್ಕೆ ಇವತ್ತು ಕೇಂದ್ರ ಸರ್ಕಾರನೂ ರಾಜ್ಯ ಸರ್ಕಾರ ವಿಶ್ವಾಸಕ್ಕೆ ಇಟ್ಕೋಬೇಕಾಯ್ತು? ದಿನ ಬೆಳಗ್ಗೆ ಇದ್ದರೆ ರಾಜ್ಯ ಸರ್ಕಾರನ ಮೋದಿಯವ್ರನ್ನ ಬೈದರೆ ಏನಾಗುತ್ತೆ? ಅದು ವಿಶ್ವಾಸ ಇಟ್ಕೊಂಡ್ರೆ ತಾನೇ ಏನಾದ್ರು ಕೊಡೋದು. ಬೆಳಗ್ಗೆ ಎದ್ರೇನು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂದರೆ ಯಾರು ಕೇಳ್ತಾರೆ? ಈಗ ದೇವೇಗೌಡರು ನಮ್ಮ ರಾಜ್ಯದ ಪರವಾಗಿ ಏನು ಮಾಡಬೇಕೋ ಅದನ್ನು ಇವತ್ತು ಸಂಬಂಧಪಟ್ಟಂಥ ನಮ್ಮ ಕೇಂದ್ರ ಹಣಕಾಸು ಮಂತ್ರಿಗಳಿಗೆ, ರಿಸರ್ವ್ ಬ್ಯಾಂಕ್ ಗವರ್ನರ್ಗೆ ಮತ್ತು ನಬಾರ್ಡ್ ಚೇರ್ಮನ್ಗೆ 3 ಪತ್ರಗಳು ಇವತ್ತು ಹೋಗಿದೆ. 25ನೇ ತಾರೀಕು ಸುಮಾರು 9,162 ಕೋಟಿನ ಅಪೆಕ್ಸ್ ಬ್ಯಾಂಕ್ಗೆ ಕೊಟ್ಟು 21 ಜಿಲ್ಲಾ ಬ್ಯಾಂಕ್ಗಳಿಗೆ ಅನುಕೂಲ ಮಾಡಲಿ ಅಂತ ದೇವೇಗೌಡರೇ ಸ್ವತಃ ಲೆಟ್ರ್ ಬರೆದಿದ್ದಾರೆ. ನಾನು ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ದೇವೇಗೌಡರ ಗಮನಕ್ಕೆ ನಾನು ತಂದೆ. ನಮ್ಮ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರು ಈ ಥರ ಹಿಂಗೆ ಆಗ್ತಾಯಿದೆ, ರೈತರದು ಇವತ್ತು ಆಗ್ತಾಯಿದೆ ಎಂದು ತಂದ ಮೇಲೆ ನಾವು ಗಮನಕ್ಕೆ ತಂದಿದ್ವಿ. ಈಗ ಕುಮಾರಣ್ಣರ ಸರ್ಕಾರ ಇದ್ದಾಗ ಈ ಜಿಲ್ಲೆಯಲ್ಲಿ 530 ಕೋಟಿ ರೈತರು ಸಾಲ, ಜಿಲ್ಲಾ ಬ್ಯಾಂಕ್ನಲ್ಲಿ 531 ಕೋಟಿ ಸಾಲ ಮನ್ನಾ. ರಾಜ್ಯದ 7,000 ಕೋಟಿ ಜಿಲ್ಲಾ ಬ್ಯಾಂಕ್ಗಳು, 9,600 ಕೋಟಿ ರಾಜ್ಯದ್ದು ಜಿಲ್ಲಾ ಬ್ಯಾಂಕ್ಗಳು 21 ಕುಮಾರಣ್ಣ ಇದ್ದಾಗ ಮನ್ನಾ ಮಾಡಿರೋದು. 28,000 ಕೋಟಿ ಕುಮಾರಣ್ಣರು CM ಇದ್ದ ಮನ್ನಾ ಮಾಡಿರೋದು. ಇವತ್ತು ರಾಜ್ಯ ಸರ್ಕಾರ ಆಯ್ತಪ್ಪ ಇವತ್ತೆಲ್ಲ ಜನ ಸಂಕರಿಸ್ತಾಯಿಲ್ಲ ಅವರು
ಸರಿಯಾದ ರೀತಿ ಮಳೆ ಇಲ್ಲ, ಇದಿಲ್ಲ, ಕೊರೋನಾ ಇವೆಲ್ಲ 2 ವರ್ಷ ಇನ್ನೊಂದು ಸಾರಿ ಮನ್ನಾ ಮಾಡಿಬಿಡಿ. ನಿಮ್ಗಂತ ರೈತರಿಗೆ 5 ಗ್ಯಾರಂಟಿ ಕೊಟ್ಟಿದ್ದೀರಿ, ಇದು ಒಂದು ಗ್ಯಾರಂಟಿ ಕೊಡಿ. ಎಲ್ಲ ರೈತರದ್ದು ನ್ಯಾಷನಲೈಸ್ ಬ್ಯಾಂಕ್ ಏನೈತೆ ಅಥವಾ ಇದ್ರ ಬ್ಯಾಂಕಿಂದು ಎಂಟೈರ್ ರೈತರು ಸಾಲ ಮನ್ನಾ ಮಾಡೋದಕ್ಕೆ ನಿಮಗೆ ಮಾಡಿ, ಇಲ್ಲದವರೇ ಮಾಡಿ ತೋರಿಸ್ಕೊಟ್ಟಿದ್ದಾರೆ ಕುಮಾರಣ್ಣವರು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಮತ್ತು ಇವತ್ತು ಏನು ದೇವೇಗೌಡರು ಇವತ್ತು ಕೆಲವರು ಹೇಳ್ತಾರೆ, ಅಯ್ಯೋ ಇವತ್ತು ಮುಗ್ದೇ ಹೋಯ್ತು ದೇವೇಗೌಡರು, ರಾಜಕೀಯ ಮುಗಿದೋಯ್ತು, ದೇವೇಗೌಡರು ಈ ಪಕ್ಷನೇ ಮುಗಿದೋಯ್ತು ಅನ್ನೋ ಒಂದು ಭಾಷಣ ಮಾಡ್ತಾರೆ. ಇವತ್ತು ಸುಮಾರು 6 ಜಿಲ್ಲೆಯ ಜನ ಕರ್ಕೊಂಬಂದು ಮೊನ್ನೆ ಹಾಸನದಲ್ಲೇ ಒಂದು ಸಮಾವೇಶ ಮಾಡ್ಯಾರೆ. ಒಂದು ಕಡೆ ಅದೇನೋ ಸ್ವಾಭಿಮಾನಿ ಸಮಾವೇಶ, ಇನ್ನೊಂದು ಎಂಥದ್ದು ಜನಕಲ್ಯಾಣ ಆಂದೋಲನ. ಯಾವ ಆಂದೋಲನ ಸ್ವಾಮಿ ಇದು? ಆಂದೋಲನ ಯಾವ ಆಂದೋಲನ ಹೇಳಿ? ಉದಾಹರಣೆಗೆ ಹೇಳಿದರೆ ಈ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷ ಏನು ಕೊಡುಗೆ ಕೊಟ್ಟಿದೆ ಹೇಳಿ ಸಾರ್ವಜನಿಕವಾಗಿ. ಹಿಂದೆ ಬ್ರಿಟಿಷ್ನರ ಕಾಲದ್ದು ರೈಲ್ವೆ ಮಾರ್ಗ, ಬ್ರಿಟಿಷ್ನರ ಕಾಲದ ರೈಲ್ವೆ ಮಾರ್ಗ, ಮೈಸೂರು ಟು ಅರಸೀಕೆರೆ ರೈಲ್ವೆ ಮಾರ್ಗ ನಮ್ಮ ಕಾಲದ್ದಲ್ಲ, ಬ್ರಿಟಿಷ್ನರು ಮಾಡಿದ್ದು. ಆ ರೈಲ್ವೆ ಮಾರ್ಗ ನಿಲ್ಲಿಸಿ ರೈಲ್ವೆ ಲೈನ್ ಕಿತ್ಕೊಂಡು ಹೋದಂಥ ಕೀರ್ತಿ ಏನಾದ್ರು ಇದ್ದರೆ ಅದು ಈ ಕಾಂಗ್ರೆಸ್ ಪಕ್ಷಕ್ಕೆ ಇರೋದು. ಪೂರ್ತಿ ಎಂಟೈರ್ ರೈಲ್ವೆ ಲೈನೇ ಇದು ಫೀಸಿಬಲ್ ಇಲ್ಲ ಅಂತ ಹೇಳಿ ಏನ್ರಿ ನಂಜುಂಡೇಗೌಡರು ಸಾಹೇಬ್ರೆ, ಫೀಸಿಬಲ್ ಇಲ್ಲ ಅಂತ, ಹರೀಶು ಫೀಸಿಬಲ್ ಇಲ್ಲ ಅಂತ ಶಶಿ ಇದು ಕಿತ್ಕೊಂಡು ಹೋದರು. ದೇವೇಗೌಡರು ಬರಲಾಗಿ ಮತ್ತು ಮೈಸೂರು ಟು ಅರಸೀಕೆರೆ 10 ತಿಂಗಳಲ್ಲಿ ರೈಲ್ವೆ ಇತಿಹಾಸದಲ್ಲಿ 10 ತಿಂಗಳಲ್ಲಿ ಮೈಸೂರು ಹಾಸನ ಅರಸೀಕೆರೆ ರೈಲ್ವೆ ಮಾರ್ಗ ಮಾಡಿದರೆ ಅದು ಈ ರೈಲ್ವೆ ಇತಿಹಾಸದಲ್ಲೇ 10 ತಿಂಗಳಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಈ ಜಿಲ್ಲೆ ಕೊಡುಗೆ ಕೊಟ್ಟಿದ್ದಾರೆ. ಅದೇ ರೀತಿ ಹಾಸನ ಟು ಬೆಂಗಳೂರು, ಇವತ್ತು ಹಾಸನ ಟು ಮೈಸೂರು ಅರಸೀಕೆರೆ ಇತ್ತಲ್ಲ, ಅದು ಫೀಸಿಬಲ್ಲೇ ಇಲ್ಲ ಅಂತ ಇದ್ದರು ಬ್ರಿಟಿಷರ ಕಾಲದ್ದು. ಇವತ್ತು 20 ಟ್ರೈನ್ ಓಡ್ತಾವೆ ಮೈಸೂರಿಂದ ಅರಸೀಕೆರೆಗೆ, ಬಾಂಬೆಗೆ, ಶಿವಮೊಗ್ಗಕ್ಕೆ, ಎಲ್ಲ ಕಡೆಗೆ, ಸುಮಾರು ಡೆಲ್ಲಿ ಎಲ್ಲ ಕಡೆ 20 ಟ್ರೈನ್ ಹೋಗ್ತಾವೆ. ಯಾರಿಗೆ ಅನುಕೂಲ ಇದು? ಏನು ಗುಡ್ಡ ಕಟ್ಟೆ, ಏನು ಗುಡ್ಡೆ ಅಂತ ಹೇಳ್ತಾರಲ್ಲ ಯಾರು ಡೆಪ್ಟಿ CM, ಅವರೇನು ಈ ಜಿಲ್ಲೆಗೆ ಕೊಡುಗೆ ಏನ್ರಿ? ಸಾಕ್ಷಿ ಗುಡ್ಡೆ ಏನೈತೆ? ಈ ಬಸ್ ಸ್ಟ್ಯಾಂಡ್ ಕಟ್ಟಿದ್ದು ಯಾರು? ಇದು ಕೋರ್ಟ್ ಕಟ್ಟಿದ್ದು ಯಾವುದು? ಸಾಕ್ಷಿ ಗುಡ್ಡೆ ಅಲ್ವಾ ಇದು? ಹಾಸನ ಟು ಬೆಂಗಳೂರು ರೈಲ್ವೆ ಮಾರ್ಗ ಮಾಡಿದ್ದು ಯಾರು? ಸಾಕ್ಷಿ ಗುಡ್ಡೆ ಅಲ್ವಾ? ರೈಲ್ವೆ ಮಾರ್ಗ ಇವತ್ತು ಸುಮಾರು 18 ಟ್ರೈನ್ ಓಡ್ತಾವೆ ಹಾಸನ ಟು ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.